ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಆಲೂ ವಡೆ ಮಾಡ್ಕೋದಕ್ಕೆ ಆಲೂಗಡ್ಡಿನ ಈ ಥರ ಕಟ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಕುದಿಯೋಕೆ ಇಡ್ತಾಯಿದ್ದೀನಿ. ಒಂದರಲ್ಲಿ 4 ಭಾಗನ ಮಾಡ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆಯಲ್ಲಿ 4 ಭಾಗ ಮಾಡಿಕೊಂಡು ಈ ಥರ ಕುದಿಯೋಕೆ ಇಡ್ತಾಯಿದ್ದೀನಿ. ಇವಾಗ ನೋಡಿ 2ರಿಂದ 3 ವಿಸಿಲಾದರೆ ಆಲೂಗಡ್ಡೆ ಪರ್ಫೆಕ್ಟಾಗಿ ಕುದ್ದಿರುತ್ತೆ. ವಡೆ ಮಾಡೋದಕ್ಕೆ ನಾನು ಕಡಲೆ ಹಿಟ್ಟನ್ನ ಈ ಥರ ತೊಗೊಂಡಿದ್ದೀನಿ. ನೋಡಿ, ಕಡಲೆ ಹಿಟ್ಟನ್ನ ಕರೆಕ್ಟಾಗಿ ಸಣ್ಣ ಚಾಣಿಯಿಂದ ಸೋಸ್ಕೊಂಡು ಇವಾಗ ಕಡಲೆ ಹಿಟ್ಟಿನಲ್ಲಿ ಹಸಿಮೆಣಸಿನಕಾಯನ್ನ ಸೇರಿಸಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆನ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಗಟ್ಟಿಯಾಗಿರಬಾರ್ದು, ಕನ್ಸಿಸ್ಟೆನ್ಸಿ ಈ ಥರ ಲೂಸ್ ಆಗಿರಬೇಕು. ಮತ್ತು ಕುದ್ದಿರುವಂಥ ಆಲೂಗಡ್ಡೆ ಮೇಲಿನ ಸಿಪ್ಪೆನ ತೆಗೆದು ಈ ಥರ ಬ್ಲ್ಯಾಶ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೂಡ ಗಂಟಾಗಿರಬಾರ್ದು, ನೀಟಾಗಿ ಬ್ಲ್ಯಾಶ್ ಮಾಡಬೇಕು. ಈ ಥರ ಬ್ಲ್ಯಾಶ್ ಮಾಡ್ಕೊಂಡ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಮತ್ತು ಅರಿಶಿನ, ಸ್ವಲ್ಪ ಖಾರ ಹಾಕಿ, ಹಸಿಮೆಣಸಿಗೆ ಖಾರನ ಹಾಕಿ, ಮತ್ತು ಸ್ವಲ್ಪ ಕೊತ್ತಂಬರಿ, ಜೀರಿಗೆ, ಅಜ್ವಾನ್ ಅಂತೀವಲ್ಲ ಎಲ್ಲನೂ ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೂಡ ಗಂಟು ಇರಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಲೂಗಡ್ಡೆ ಪರ್ಫೆಕ್ಟಾಗಿ ಬೆಂದಿತ್ತಂದರೆ ಸ್ಮೂತಾಗಿ ಮಿಕ್ಸ್ ಆಗುತ್ತೆ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಥರ ರೂಲ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಂಡಿಟ್ಟಿರೋದನ್ನು ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ತೊಗೊಂಡು ಕಡಲೆ ಹಿಟ್ಟಿನಲ್ಲಿ ಡಿಪ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಡೀಪಾಗಿ ಬೇಯೋಲ್ಲ, ಸ್ವಲ್ಪ ಹಸಿ ಇರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ವಡೆನ ರೆಡಿ ನೋಡಿ. ಇವಾಗ ಪರ್ಫೆಕ್ಟಾಗಿ ವಡೆ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.